ಪಾಪ ಸಾವುಗಳು ಹೇಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಕುಟುಂಬ ಏನೋ ಕನಸು ಕಂಡಿರುತ್ತೆ, ಏನೋ ಯೋಚನೆಯಲ್ಲಿರುತ್ತೆ, ಏನೇನೋ ಆಸೆಗಳನ್ನು ಇಟ್ಕೊಂಡಿರ್ತಾರೆ. ಆದರೆ ಧುತ್ ಅಂತ ಈ ರೀತಿಯಾಗಿ ಕುಟುಂಬಕ್ಕೆ ಬಂದು ಒದಗಿದ್ರೆ ಏನಾಗುತ್ತೆ ಪರಿಸ್ಥಿತಿ? ಬೈಕ್ ಮೇಲೆ ಕಂಟೈನರ್ ಉರುಳಿ ಬೀಳುತ್ತೆ. ಪಾಪ ಬೈಕ್ನಲ್ಲಿದ್ದಂಥ ತಂದೆ ಮಗಳು ಸಾವನ್ನಪ್ಪಿದ್ದಾರೆ. ಪತ್ನಿ ಸ್ಥಿತಿ ಚಿಂತಾಜನಕವಾಗಿದೆ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಚಿಕ್ಕಬಳ್ಳಾಪುರದ ಮರಸನಹಳ್ಳಿ ಬಳಿ ಈ ಘಟನೆ ನಡೆದಿರೋದು. ಕಂಟೈನರ್ಗೆ ಅಡ್ಡ ಬಂದಿದೆ ಕಾರ್. ಪಾಪ ಬಹಳ ಬೇಸರ ಆಯ್ತ್ರಿ. ಕಾರ್ ತಪ್ಸೋಕೆ ಹೋಗಿ ಬೈಕ್ ಮೇಲೆ ಕಂಟೈನರ್ ಬಿದ್ದುಬಿಡುತ್ತೆ. ತಂದೆ ಮತ್ತು ಮಗಳು ಇಬ್ಬರೂ ಸಾವನ್ನಪ್ತಾರೆ. ಪತ್ನಿ ಚಿಂತಾಜನಕವಾಗಿದ್ದಾರೆ ಅಂತಿದ್ದಾರೆ. ಇಡೀ ಕುಟುಂಬನೇ ಈ ರೀತಿ ಆಗಿಬಿಟ್ರೆ ಹೆಂಗ್ರಿ ಆ ಮನೆ ಪರಿಸ್ಥಿತಿ? ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ, ಗಾಡಿ ನೋಡ್ರಿ ಅಪ್ಪಚ್ಚಿ ಆಗೋಗ್ಬಿಟ್ಟಿದೆ ಕಂಟೈನರು. ಮತ್ತೆ ಈ ಲಾರಿ ಮಾಲೀಕರು ಹೇಳ್ತಾರೆ ನಮಗೆ ಸಿಟಿ ಒಳಗಡೆಗೆ ಬಿಡಬೇಕು ಓಡಾಡೋಕ್ಕೆ ಅಂತ ಹೇಳಿ. ಡೇ ಟೈಮಲ್ಲಿ ಓಡಾಡಿದ್ರು ಇದೇ ಹಣೆ ಬರ, ರಾತ್ರಿ ಓಡಾಡಿದ್ರು ನಿಮ್ದು ಇದೇ ಹಣೆ ಬರ. ನಮಗೆ ಸಮಸ್ಯೆ ಆಗುತ್ತೆ, ನಮಗೆ ಡೇ ಟೈಮಲ್ಲೆಲ್ಲ ಓಡಾಡೋಕ್ಕೆ ಕೊಡಿ ಅಂತೇಳಿ ಎಲ್ಲ ಕೋರ್ಟಿಗೆ ಹೋಗ್ತಾರೆ. ಕೋರ್ಟ್ನವರು ಪರ್ಮಿಷನ್ ಕೊಟ್ಟಿದ್ದಾರೆ. ಈಗ ಅವ್ರು ಓಡಾಡ್ತಾರೆ ನಗರ ಪ್ರದೇಶಗಳಲ್ಲೆಲ್ಲ. ಎಷ್ಟು ಅಪಘಾತಗಳು, ಏನು ಅದು ಏನೋ ನಾರ್ಮಲ್ ಆಗಿ ಒಂದು ಸೈಡಿಗೆ ಹೋಗ್ತಾರಾ? ಇಲ್ಲ, ಸಿಟಿ ಒಳಗಡೆನೂ ಲೆಫ್ಟು ರೈಟು ಎಳಿತಾ ಇರ್ತಾರೆ. ಅಯ್ಯೋ ಪಾಪ, ತಂದೆ ಮಗಳು ಇಬ್ಬರೂ ಸಾವನ್ನಪ್ಪಿದಾರಲ್ರಿ. ಅನ್ಯಾಯ ಈ ಸಾವು. ಕಾರು ಮತ್ತು ಕಂಟೈನರ್ ನಡುವೆ ಆಗಿರುವಂತಹ ಮಿಸ್ಟೇಕ್ಗಳು ಬೈಕ್ನಲ್ಲಿ ಹೋಗೋರ ಮೇಲೆ ಆಗೋಯ್ತಲ್ಲ. ಕಾರ್ನವ್ನು ಅಡ್ಡ ಬಂದ ಅಂತೇಳಿ ಅದನ್ನು ತಪ್ಸಕ್ಕೆ ಹೋಗ್ಬಿಟ್ಟು ಕಂಟೈನರ್ನ ಹೋಗ್ಬಿಟ್ಟು ಬೈಕ್ ಮೇಲೆ ಬಿದ್ದರೆ ಅಪ್ಪಚ್ಚಿ ಹಾಕೋಗ್ಬಿಟ್ಟಿದ್ದಾರೆ. ಅಯ್ಯಯ್ಯಯ್ಯಯ್ಯೋ, ತಂದೆ ಮಗಳು ಇಬ್ಬರೂ ಕೂಡ ಸಾವನ್ನಪ್ಪಿದ್ದಾರೆ. ಪತ್ನಿ ಮಾತ್ರ ಈಗ ಆಸ್ಪತ್ರೆಯಲ್ಲಿ ಚಿಂತಾಜನಕವಾಗಿದ್ದಾರೆ ಅಂತಿದ್ದಾರೆ. ನನ್ನ ಸಹೋದ್ಯೋಗಿ ಚಿಕ್ಕಬಳ್ಳಾಪುರ ಪ್ರತಿನಿಧಿ ಮಧುಕೃಷ್ಣ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಧುಕೃಷ್ಣ, ಬಹಳ ಅನ್ಯಾಯ ರೀ ಸಾವು, ಬಹಳ ನೋವಿನ ಸಂಗತಿ. ಈ ರೀತಿಯಾಗಿ ತಂದೆ ಮಗಳು, ಆ ಕಡೆಗೆ ಪತ್ನಿ ಕೂಡ ಆಸ್ಪತ್ರೆಯಲ್ಲಿ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ. ಯಾರ ತಪ್ಪು, ಏನಾಯಿತು ಅಂತ ಈ ಘಟನೆ? ಅರುಣ್, ಪ್ರಮುಖವಾಗಿ ಇವರು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಬಳಿ ಇರುವಂತಹ ಬಂಡಳ್ಳಿ ಅಂತ ನಿವಾಸಿಗಳು. 3 ಜನ, ಅಂದ್ರೆ ವೆಂಕಟೇಶ್ ಅಂತೇಳಿ ಬೈಕ್ ಸವಾರ, ಮತ್ತೆ ಆತನ ಪತ್ನಿ ರೂಪಾ ಅಂತೇಳಿ, ಮತ್ತೆ ಅವರ ಮಗಳು 7 ವರ್ಷದ ವೀಕ್ಷಿತ ಅಂತೇಳಿ ಸ್ಪ್ಲೆಂಡರ್ ಬೈಕ್ ನಲ್ಲಿ ಬಂಡಹಳ್ಳಿ ಕಡೆಯಿಂದ ಈಕೆಯ ತವ್ರ ಮನೆ, ರೂಪಾರವ್ರ ತವ್ರ ಮನೆ ನಾಯಿನಹಳ್ಳಿ ಮದುವೆ ಕಾರ್ಯಕ್ರಮ ಇತ್ತು ಅಂತೇಳಿ 3 ಜನ ಬೈಕ್ ನಲ್ಲಿ ಬರ್ತಾ ಇರ್ತಾರೆ. ಹೈವೇ ಅದು, ಬೆಂಗಳೂರು ಮತ್ತೆ ಹೈದರಾಬಾದ್ ಹೈವೇ ಏನಿದೆ, ಬಾಗೇಪಲ್ಲಿ ಕಡೆ ಚಿಕ್ಕಬಳ್ಳಾಪುರ ಕಡೆಯಿಂದ ಬೆಂಗಳೂರು ಕಡೆಗೆ ಬರಬೇಕಾದಂತ ಸಂದರ್ಭದಲ್ಲಿ ಲೆಫ್ಟ್ ಸೈಡ್ ನಲ್ಲಿ ಇಶಾಗೆ ಹೋಗುವಂತಹ ದಾರಿ ಇದೆ, ಲೆಫ್ಟ್ ಯೂಟರ್ನ್ ಇದೆ. ಆ ಇಶಾ ಕಡೆಯಿಂದ ಒಂದು ಗಾಡಿ ಏಕಾಏಕಿ ಏನ್ ಮಾಡುತ್ತೆ ಅಂತಂದ್ರೆ ಕಾರು ಹೈವೇಗೆ ತೆಗೆದುಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಈ ಕಂಟೈನರ್ ಗಾಡಿ ಆ ಕಾರನ್ನ ತಪ್ಪಿಸ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಡ್ಡಾದಿಡ್ಡಿ ಚಾಲನೆಯನ್ನ ಮಾಡ್ತಾನೆ. ಆಗ ಆಯ ತಪ್ಪಿ ಅದು ಕ್ಯಾಂಟರ್ ಏನಿದೆ ಲೆಫ್ಟ್ ಸೈಡ್ಗೆ ಪಲ್ಟೆ ಆಗುತ್ತೆ. ಲೆಫ್ಟ್ ಸೈಡ್ ನಲ್ಲಿ ಈ ಹೈವೇಯ ಒಂದು ಸಿಂಗಲ್ ಬದಿ ಇರುತ್ತಲ್ಲ, ಕೊನೆ ಬದಿಯಲ್ಲಿ ಹೋಗ್ತಿದಂತ ಬೈಕ್ ಮೇಲೆ ಸೀದಾ ಕಂಟೈನರ್ ಬೀಳುತ್ತೆ. ಹಾಗಾಗಿ ಆತ ಏನಿದ್ದಾನೆ ವೆಂಕಟೇಶ್ ಬೈಕ್ ಸವರ ಸಂಪೂರ್ಣವಾಗಿ ಅಪ್ಪಚ್ಚಿ ಆಗಿದ್ದಾನೆ. ಬೈಕ್ ಕೂಡ ಸಂಪೂರ್ಣವಾಗಿ ಅಪ್ಪಚ್ಚಿ ಆಗಿದೆ. ಆತನ ಮೃತದೇಹವನ್ನ ಕಂಟೈನರ್ ಮೇಲೆ ಕೆತ್ತಿ ಹೊರತೆಗೆಯುವಂತ ಪ್ರಯತ್ನ ಆಯ್ತು. ಸ್ಥಳದಲ್ಲೇ ಮಗು ಕೂಡ ಸಾವನ್ನಪ್ಪಿತ್ತು ದುರದೃಷ್ಟವಶಾತ್. ಇಲ್ಲಿ ಅದೃಷ್ಟ ಅಂತಂದ್ರೆ ಆ ತಾಯಿ ಅಂದ್ರೆ ರೂಪ, ಆಕೆ ಏನಿದೆ ಆಕೆ 2 ಕಾಲಿಗೆ ಕಟ್ಟಾಗಿದೆ. ಸ್ಥಿತಿ ತುಂಬಾ ಗಂಭೀರ ಆಗಿದೆ. ಹಾಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಟ್ಟು ಈಗ ಬೆಂಗಳೂರಿಗೆ ರವಾನೆ ಮಾಡಲಾಗ್ತಾ ಇದೆ. ಇಲ್ಲಿ ತಪ್ಪು ಯಾರ್ದು ಅನ್ನೋದಕ್ಕಿಂತ ಅವೈಜ್ಞಾನಿಕವಾಗಿ ಹೆದ್ದಾರಿಗಳನ್ನ ನಿರ್ಮಾಣ ಮಾಡಿರುವಂತದ್ದು ಕೂಡ ಒಂದು ಕಾರಣ. ಮತ್ತೆ ಇಲ್ಲಿ ಇಶಾ ಆದ ಮೇಲೆ ಯಥೇಚ್ಛವಾದ ವಾಹನಗಳ ಓಡಾಟ ಆಗ್ತಿದೆ. ಹಾಗಾಗಿ ಅಲ್ಲಿ ಸಂಚಾರವನ್ನ ನಿಯಂತ್ರಣ ಮಾಡಬೇಕು, ಕೆಲವು ನಿಯಮಗಳನ್ನ ಪಾಲನೆ ಮಾಡಬೇಕಾಗುತ್ತೆ. ಏಕಾಏಕಿ ಎಲ್ಲರೂ ಕೂಡ ಹೈವೇಗೆ ಏಕಾಏಕಿ ಕಾರ್ ತಿರುಗಿದಂತ ಸಂದರ್ಭದಲ್ಲಿ ವೇಗವಾಗಿ ಹೈವೇಲೆ ಬಂದಂತ ವಾಹನಗಳು ಕಂಟ್ರೋಲ್ ಸಿಗ್ತಾ ಇಲ್ಲ. ಹಾಗಾಗಿ ಪದೇ ಆಕ್ಸಿಡೆಂಟ್ಗಳಾಗ್ತವೆ. ಜನ ಅಂತೂ ಬಹಳ ಆಕ್ರೋಶ ಇದೆ. ಅದಕ್ಕೆ ಏನಾದ್ರೂ ಒಂದು ಪರಿಹಾರವನ್ನ ಕಂಡುಹಿಡಿಯಲೇಬೇಕು ಅನ್ನುವಂತಹ ಆಗ್ರಹವನ್ನ ಜನ ಕೂಡ ಮಾಡ್ತಾ ಇರುವಂತದ್ದು. ಅರುಣ್. ಓಕೆ ಮಧುಕೃಷ್ಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ದಿನಕ್ಕೊಂದೊಂದು ಆಕ್ಸಿಡೆಂಟ್ ಆಗ್ತಾ ಇದೆ. ನಾವೆಲ್ಲರಿಗೂ ಸದ್ಗುರುಜಿ ಇಲ್ಲಿ ಬರೋವರೆಗೂ ನಾವು ಗಾಡಿ ಬಿಡಲ್ಲ. ಯಾಕಂದ್ರೆ ದಿನಕ್ಕೊಂದೊಂದು ಆಕ್ಸಿಡೆಂಟ್ ಆಗಿದೆ ನೋಡಿ. ಇವಾಗ ಮೊನ್ನೆ ವಾರದಿಂದ 2 ಸತ್ತಿದ್ದಾರೆ ಇಲ್ಲಿ. ಇವಾಗ ಮೂರು ಜನ, ಒಂದು ಚಿಕ್ಕ ಮಕ್ಕಳು ಫುಲ್ ಫಾಸ್ಟಲ್ಲಿ ಇರ್ತಾವೆ ಗಾಡಿಗಳು. ಸ್ವಲ್ಪ ಏನೋ ನಮ್ಗೊಂದು ವ್ಯವಸ್ಥೆ ಮಾಡ್ಕೊಡ್ಬೇಕು. ಸದ್ಗುರುಜಿಗೆ ಹೋಗ್ಲೇ ಇಲ್ಲ, ನಮ್ಮ ಯಾರು ಅಧಿಕಾರಿಗಳಿದ್ದಾರೆ ಅವ್ರಿಗೆಲ್ಲ ಮಾಹಿತಿ ಕೊಡ್ತೀವಿ ನಾವು. ಅಣ್ಣ, ಹೇಗೆ ಆಕ್ಸಿಡೆಂಟ್ ಆಗಿದೆ? ಸರ್ ಗಾಡಿ ಬರ್ತಾ ಇದೆ ಸರ್ ಫಾಸ್ಟ್. ಆ ಕಡೆಯಿಂದ ಈ ಸೈಡ್ ಫುಲ್ ಗಾಡಿಗಳು ಬರ್ತಾ ಇರ್ತವೆ. ಸಂಡೇ ಮಂಡೇ 2 ದಿವಸ ಇರಕ್ಕಾಗಲ್ಲ ಇಲ್ಲಿ. ಸ್ಯಾಟರ್ಡೆ ಸಂಡೇ ಇರಕ್ಕಾಗಲ್ಲ ಇಲ್ಲಿ.